ಹೆರಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ನನ್ಗೆ ಹಿಪ್ಸ್ ಅಂಡ್ ಥೈಸ್ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಸೊ ಮೇನ್ ನನ್ಗೆ ಫೋಕಸ್ ಅದೇನೆ ಕಮ್ಮಿ ಮಾಡ್ಬೇಕಾಗಿದೆ. ಬ್ಯಾಕ್ ಪೇನ್ ಇತ್ತು ಸರ್, ಹೆಲ್ತ್ ವೈಸ್ ಬಂದು ಬ್ಯಾಕ್ ಪೇನ್ ಇತ್ತು. ಆಮೇಲೆ ಸ್ವಲ್ಪ ಕಾಲ್ ಪೇನು ಇತ್ತು ಸರ್. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದೆ. ವರ್ಕೌಟ್ಸ್ ಎಲ್ಲ ಮನೇಲಿ ಮಾಡ್ತಾ ಇದ್ದೀನಲ್ಲ, ಸೊ ಇವಾಗೆಲ್ಲ ಏನಷ್ಟು ತೊಂದರೆ ಇಲ್ಲ ಸರ್. ನೋಟಿಸ್ ಮಾಡ್ತಿದಾರ ಜನ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ? ಖಂಡಿತ ಸರ್, ಹೌದು ಸರ್. ಎಲ್ಲರೂ ಹೇಳ್ತಾ ಇದಾರೆ ಸಾಕು ಇನ್ನ ಸ್ಟಾಪ್ ಮಾಡು. ಇವರೆಲ್ಲ ನೋಟಿಸ್ ಮಾಡಿದ್ದೇನಂದ್ರೆ ಇಲ್ಲ, ಕೆಲವರೆಲ್ಲ ಸಣ್ಣ ಆದ್ರೆ ರಿಂಕಲ್ಸ್ ಎಲ್ಲ ಫಾರ್ಮ್ ಆಗಕ್ ಸ್ಟಾರ್ಟ್ ಆಗ್ಬಿಡತ್ತೆ. ಬಟ್ ನಿನಗ್ ಆತರ ಇಲ್ಲ, ನೀನು ಫುಡ್ ಎಲ್ಲ ಕರೆಕ್ಟ್ ಆಗಿ ತಗೊಂತಾ ಇದೀಯ, ಸೊ ಹಾಗಾಗಿ ನಿನ್ಗೆ ಕತ್ ಪಾರ್ಟ್ ಆಗ್ಲಿ ಅಥವಾ ಫೇಸ್ ಅಲ್ಲಾಗ್ಲಿ ಎಲ್ಲೂ ರಿಂಕಲ್ಸ್ ತರ ಫಾರ್ಮ್ ಆಗಿಲ್ಲ. ಫೇಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಇವಾಗ ಚೆನ್ನಾಗಿದೆ, ಗ್ಲೋನೆಸ್ ಇದೆ ಅಂತ ಹೇಳ್ತಾರೆ ಸರ್ ಎಲ್ಲರೂ. ಅಂಡ್ ಈ ಚಿನ್ ಪಾರ್ಟ್, ಈ ನೆಕ್ ಪಾರ್ಟ್ ಎಲ್ಲ ಸ್ವಲ್ಪ ದಪ್ಪ ಇತ್ತು ಸರ್, ಅಂಡ್ ಇವನ್ ಚೀಕ್ಸ್ ಸಹ. ಬಟ್ ಇವಾಗ ಕರೆಕ್ಟ್ ಆಗಿ ಆಗಿದೆ ಸರ್, ಕರೆಕ್ಟ್ ಆಗಿದೆ. ಸ್ಟಾರ್ಟ್ ಮಾಡಿದಾಗ ಎಷ್ಟು ವೇಟ್ ಇದ್ರಿ ಸರ್? ಸ್ಟಾರ್ಟ್ ಮಾಡಿದಾಗ 77.3 ಸಮಥಿಂಗ್ ಇದ್ವಿ. ಅಂಡ್ ಇವಾಗ ಒಂದು 65. ನೀವು ಇದು ವೇಟ್ ಲಾಸ್ ಜರ್ನಿ ಎಲ್ಲ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸರ್? 4 months ಆಯ್ತು ಸರ್. ಸೊ ಥ್ರೂ ಔಟ್ ದ ಜರ್ನಿ ಮನೇಲೆ ವರ್ಕೌಟ್ ಮಾಡಿದ್ರಾ? ಎಸ್ ಸರ್, ಮನೇಲೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಏನ್ ಹೇಳಿದ್ರು ಎಲ್ಲ ಏನ್ ಕಳ್ಸಿದ್ರು ಅದನ್ನೆಲ್ಲ ಮನೇಲೆ ಮಾಡ್ತಾ ಇದ್ದೀನಿ ಸರ್. ಮಾರ್ನಿಂಗು ಮತ್ತೆ ಈವ್ನಿಂಗು ವಾಕಿಂಗ್ ಮಾಡ್ತೀನಿ ಸರ್ ಇತ್ತು. ಅಂಡ್ ನನ್ಗಂತೂ ನಿಮ್ ಪ್ರೋಗ್ರಾಮ್ ಸೇರ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಆಲ್ಮೋಸ್ಟ್ 3 years 4 years ಇಂದ ನನ್ಗೆ ಕನ್ಸು, ನಿಮ್ಮ ಪ್ರೋಗ್ರಾಮಿಗೆ ನಾನು ಜಾಯಿನ್ ಆಗ್ಬೇಕು. ಅವಾಗ ನನ್ನ ಸೆಕೆಂಡ್ ಬೇಬಿ ಬಾಣ್ತನದಲ್ಲಿದೆ, ನನಗೆ ಅವಾಗ್ಲಿಂದನೂ ಆಸೆ ಇತ್ತು ನಿಮ್ ಪ್ರೋಗ್ರಾಮ್ ಜಾಯಿನ್ ಆಗ್ಬೇಕು ಅಂತ ಅನ್ಬಿಟ್ಟು. ಎರಡು 2 ಡೆಲಿವರೀಸ್ ಆಗಿದ್ಯಾ? 2 ಸಿ ಸೆಕ್ಷನ್ ಆಗಿದ್ಯಾ? ಇಲ್ಲ ಸರ್, ಒಂದು ನಾರ್ಮಲ್ ಫಸ್ಟ್ ಒನ್, ಸೆಕೆಂಡ್ ಒನ್ ಬಂದು ಇವಾಗ ಸೆಕೆಂಡ್ ಬೇಬಿಗೆ 4 years, ಸೆಕೆಂಡ್ ಬಂದು ಸಿಸೇರಿಯನ್ ಆಗಿತ್ತು ಸರ್. ಮೊದ್ಲೇನಾದ್ರು ಪ್ರಯತ್ನ ಪಟ್ಟಿದ್ರ ಡಯಟ್ ಎಕ್ಸರ್ಸೈಸ್ ಆತರ ಎಲ್ಲ? ಸರ್, ಫಸ್ಟ್ ಒನ್ ಟೈಮ್ ಫಸ್ಟ್ ಬೇಬಿ ಆಗಿ ಫಸ್ಟ್ ಬೇಬಿಗೆ ಒಂದು 3 years ಇದ್ದಾಗ ಅವಾಗ ನಾನು ಮನೇಲೆ ಮಾಡಿದ್ದೆ. ಬಟ್ ಈ ತರ ಹೆಲ್ತ್ ಎಲ್ಲ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಅಂದ್ರೆ ಸ್ವಲ್ಪ ಹೆಲ್ದಿಯಾಗಿ ಫಾಲೋ ಮಾಡ್ತಾ ಇದ್ದೆ, ಬಟ್ ಕಂಪ್ಲೀಟ್ಲಿ ಈ ತರ ಹೆಲ್ದಿಯಾಗೆಲ್ಲ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸರ್. ಅಂದ್ರೆ ಯಾವ ಕ್ವಾಂಟಿಟಿಲಿ ತಗೊಳ್ಬೇಕು, ಎಷ್ಟು ತಗೊಬೇಕು ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ಮ್ಯಾಮ್ ಹೇಳಿದ್ಮೇಲೆನೆ ಗೊತ್ತಾಗಿದ್ದು, ಈ ತರ ಫುಡ್ಸ್ ತಗೊಂಡ್ರೇನೆ ನಮ್ಗೆ ಹೆಲ್ದಿ. ಅವಾಗೆಲ್ಲ ನಮ್ ಬಗ್ಗೆ ಎಷ್ಟು ವರ್ಷದಿಂದ ಗೊತ್ತು ನಿಮ್ಗೆ? ಸರ್ ಆಲ್ಮೋಸ್ಟ್ 4 to 5 years ಇಂದ ಗೊತ್ತು ಸರ್. ಅಷ್ಟು ತುಂಬಾ ದಿನದಿಂದ ಗೊತ್ತಾ? ಹೌದು ಸರ್, ಗೊತ್ತಿದೆ. ಸೊ ಜ್ಯೋತಿ ಅವ್ರ ಮೊದ್ಲೇ, ಈಗ ಜ್ಯೋತಿ ಅವ್ರು ಇರೋದು ಬೆಂಗಳೂರಲ್ಲಿ, ಸುಂಕದಕಟ್ಟೆ. ಹೌದು ಸರ್. ಓಕೆ. ಸೊ ಹೆಂಗಿತ್ತು ನಿಮ್ ಜರ್ನಿ? ಏನು ಸ್ಟಾರ್ಟ್ ಮಾಡಿದಾಗ ಹೆಂಗ್ ಅನಿಸ್ತು, ಇವಾಗ ಹೆಂಗ್ ಅನಿಸ್ತಿದೆ? ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಬಟ್ ಆಮೇಲೆ ರೂಢಿ ಆದ್ಮೇಲೆ ಅವಾಗ ಕುಕಿಂಗ್ ಸಹ ಎಲ್ಲ ಈಸಿ ಅಂತ ಅವಾಗ್ಲೇ ಗೊತ್ತಾಗಿದೆ. ಸೊ ಏನ್ ಜಸ್ಟ್ 15 to 20 minutes ಸ್ಪೆಂಡ್ ಮಾಡಿದ್ರೆ ಏನ್ ಬೇಕೋ ಅದು ಫುಡ್ ಡೈಲಿ ರುಟೀನ್ ಏನಿದೆ ಅದನ್ನ ಪ್ರಿಪೇರ್ ಮಾಡ್ಕೊಂತೀನಿ. ಸೊ ವರ್ಕೌಟ್ ಅಷ್ಟೇ, ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಆಮೇಲೆ ಈಸಿ ಅನ್ನಿಸ್ತು ಸರ್. ಏನ್ ಕಷ್ಟ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಇವಾಗ ಡೈಲಿ ವರ್ಕೌಟ್ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಅಂತ. ಒಂದು ವೆಯ್ಟ್ ನನ್ನ ಹೈಟ್ಗೆ ಎಷ್ಟು ಬೇಕೋ ಆ ವೆಯ್ಟ್ ಬರೋವರೆಗೂ ಸ್ವಲ್ಪ ಮಾಡೋಣ ಅಂತ ಅನ್ಬಿಟ್ಟು ಸರ್, ಆಮೇಲೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅದನ್ನ. ನೀವು ಫಸ್ಟ್ ಕಳ್ಸಿರೋ ಫೋಟೋದಲ್ಲೆಲ್ಲ ಇಲ್ಲಿ ಚಿನ್ನ ಜಾಸ್ತಿ ಇದೆ, ಇವಾಗ ನಿಮ್ ಚಿನ್ನ ಇಲ್ಲೇ ಇಲ್ಲ, ಕಾಣ್ತಾನೆ ಇಲ್ಲ. ಹೌದು ಸರ್, ಇವಾಗ ಹೇಳ್ತಾ ಇದಾರೆ ಎಲ್ಲ ಕರೆಕ್ಟ್ ಆಗಿದೆ, ಇವಾಗ ಕರೆಕ್ಟ್ ಆಗಿದೆ, ಇನ್ನೇನು ಮಾಡಕ್ ಹೋಗ್ಬೇಡ, ಇವಾಗ ಏನಿದೆ ಇದನ್ನ ಫಾಲೋ ಮಾಡ್ಕೊಂಡು ಹೋಗು ಸಾಕು ಅಂತ ಹೇಳ್ತಾರೆ ಸರ್. ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ ಗುರಿ ಸರ್. ಅದಕ್ಕೋಸ್ಕರ ನಿಮ್ ಪ್ರೋಗ್ರಾಮ್ ಜಾಯ್ನ್ ಆಗಿದ್ದು ಸರ್. ಅಂದ್ರೆ ಎಲ್ಲಾನು ತಿಂದು ಹೆಂಗೆ ಕೊನೆವರೆಗೂ ಮೇಂಟೈನ್ ಆಗ್ಬೇಕು ಅಂತ ತಿಳ್ಕೊಬೇಕು ಅಂತ ಅನ್ನೋದೇ ನನ್ಗೆ ಮೇನ್ ಗುರಿ ಇರೋದು ಸರ್. ಅದಕ್ಕೋಸ್ಕರ ಏನು ಅಂದ್ರೆ ಲೇಡೀಸ್ ಕಲ್ತ್ರೆ ಮನೇಲಿ ಎಲ್ರಿಗೂ ಒಂದು ನಾಲೆಜ್ ತರ, ಈಗ ನಿಮ್ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡ್ಗೆ, ಎಲ್ರಿಗೂ ಒಂದು ಅಟ್ಲೀಸ್ಟ್ ಏನ್ ಆಯಿಲ್ ಯೂಸ್ ಮಾಡ್ಬೇಕು, ಏನ್ ಎಷ್ಟು ಯೂಸ್ ಮಾಡ್ಬೇಕು, ಇದೆಲ್ಲ ಒಂದಿಷ್ಟು ಗೊತ್ತಿರ್ಬೇಕು. ಅಂದ್ರೆ ಫುಡ್ ಬೇರೆ, ನಿಮ್ ಬಾಡಿಗೆ ಏನ್ ಬೆಸ್ಟ್ ಬೇಕು ಫುಡ್ ಅದನ್ನ ತಿಂದಿರ್ತೀರಾ, ಬಟ್ ಆ ರೂಲ್ಸ್ ಗಳು ಏನಿದೆ, ಯಾವ ಲಿಮಿಟ್ ಅಲ್ಲಿ ತಗೋಬೇಕು ಅನ್ನೋದು ಎಸ್ಪೆಷಲಿ ಗೊತ್ತಾಗುತ್ತೆ ಮೇನ್ ಆಗಿ. ಜನರಲ್ ಗೈಡ್ ಲೈನ್ಸ್ ತುಂಬಾ ನಾವ್ ಹೇಳ್ಕೊಟ್ಟಿರ್ತೀವಲ್ಲ, ಅದೆಲ್ಲ ಎಲ್ರಿಗೂ ಅಪ್ಲೈ ಆಗುತ್ತೆ. ಖಂಡಿತ ಅದನ್ನೆಲ್ಲ ನಾನ್ ಮನೇಲೂ ಹೇಳ್ತೀನಿ. ನನಗೂ ಹೇಳು, ಡಯಟ್ ಫಾಲೋ ಹೇಗ್ ಮಾಡ್ತಿದ್ಯಾ, ನೀ ಏನೇನ್ ತಗೊಂತೀಯಾ ಎಲ್ಲ ನನಗೂ ಹೇಳು, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಯಾರು ಹೇಳು ಹೇಳು ಅಂತ ಡಯಟ್ ಪ್ಲಾನ್ ಕೈಯಲ್ಲಿ ಕೊಟ್ಟರು ಕೂಡ ಮಾಡಲ್ಲ ಯಾರು, ಮಾಡೋದಿಲ್ಲ. ಅದು ಯಾವಾಗ ಅಂದ್ರೆ ಜನರಿಗೆ ಸೀರಿಯಸ್ನೆಸ್ ಬರೋದು ಪೇ ಮಾಡಿ ಮಾಡಿದಾಗೆ ಸೀರಿಯಸ್ ಬರೋದು. ನಾನೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 100-200 ಜನರಿಗೆಲ್ಲ ಫ್ರೀಯಾಗಿ ಕೋಚ್ ಮಾಡ್ಬಿಟ್ಟಿದೀನಿ, ಒಬ್ರು ಮಾಡಿಲ್ಲ. ಖಂಡಿತ ಇದಕ್ಕೂ ಮುಂಚೆ ಹಂಗೆ ಅನ್ಕೊಂತಾ ಇದ್ದೆ, ಬಟ್ ನಾನ್ ವೆಯ್ಟ್ ಜಾಸ್ತಿ ಆಗ್ತಾ ಇದ್ರು ಇಲ್ಲ, ನಿಮ್ ಪ್ರೋಗ್ರಾಮ್ ಜಾಯಿನ್ ಆಗಿನೇ ನಾನು ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅಂತ ನನ್ ತಲೆಯಲ್ಲಿ ತುಂಬಾ ಇತ್ತು ಸರ್.
ಹಾಗಾಗಿ ನಾನು ಹ್ಮ್ ಸ್ವಲ್ಪ ವೇಟ್ ಗೇನ್ ಆಗ್ತಾ ಇದ್ರು ನಾನು ಅಷ್ಟು ತಲೆ ಕೆಡ್ಸ್ಕೊಂತಿರ್ಲಿಲ್ಲ, ಬಿಕಾಸ್ ನಿಮ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅನ್ನೋದು ನಂಗೆ ತುಂಬಾ ಇತ್ತು. ಎಲ್ಲಾರು ಹೇಳ್ತಾ ಇದ್ರು ಅಂದ್ರೆ ವೆಯ್ಟ್ ಗೇನ್ ಆಗ್ತಾ ಇದೆಯಾ, ತುಂಬಾ ಆಗ್ತಾ ಇದೆಯಾ, ಥೈರಾಯ್ಡ್ ಏನಾದ್ರು ಇದೆಯಾ ಎಲ್ಲ ಚೆಕ್ ಮಾಡ್ಸು ಅಂತೆಲ್ಲ ಮನೇಲಿ ಹೇಳ್ತಾ ಇದ್ರು ಸರ್. ಇಲ್ಲ ಇಲ್ಲ, ಹ್ಮ್ ಅದು ಆಕ್ಚುಲಿ ನನ್ಗೆ ಮೇನ್ಲಿ ಫ್ಯಾಟ್ ಪ್ರಾಬ್ಲಮ್ ಅಷ್ಟು ಬಿಟ್ರೆ ಬೇರೆ ಏನು ಇರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಈ ಜಂಕ್ ಹ್ಮ್ ಫುಡ್ಸ್ ಇದು ಎಲ್ಲ ಸ್ವಲ್ಪ ತಗೊಂತಾ ಇದ್ದೆ, ಬಟ್ ಇವಾಗೆಲ್ಲ ಅದನ್ನ ಹ್ಮ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ, ನಿಲ್ಲಿಸ್ಬಿಟ್ಟಿದ್ದೀನಿ ಸರ್. ಸೊ ಇವಾಗ ಅದೇ ತುಂಬಾ ಹ್ಯಾಪಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ ಈ ಫುಡ್ ಅನ್ನೇ, ಅಂದ್ರೆ ನೀವ್ ಒಂದ್ ಹೊಟ್ಟೆ ಗುರಿ ತುಂಬಾ. ತಲುಪದ್ಮೇಲೆ ಒಕೇಶನಲಿ ಓಕೆ, ವೀಕಲ್ ಒನ್ ಹೌದು ಆರ್ ಟೂ ಸರ್. ಟೈಮ್ಸ್ ಆತರ ಎಲ್ಲ ತಿಂದ್ರೆ ಓಕೆ. ಸ್ವಲ್ಪ ಹೌದು ಗುರಿ ಸರ್. ತಲುಪೋ ತನಕ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಅಂತ ಅಷ್ಟೇ. ಹೌದು ಸರ್, ಓಕೆ. ಖಂಡಿತ. ಅಂಡ್ ಸುಧಾ ಮ್ಯಾಮ್ ಹಾ ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ರು. ಅಂಡ್ ಯಾವ್ದೇ ಟೈಮಲ್ಲಿ ಮೆಸೇಜ್ ಮಾಡಿದ್ರು, ವಾಯ್ಸ್ ಮೆಸೇಜ್ ಮಾಡಿದ್ರು ಅಥವಾ ಕಾಲ್ ಮಾಡಿದ್ರು ಬೇಜಾರ ಇಲ್ಲದೆ ಎಷ್ಟು ಸಾಧ್ಯನೋ ಅವರು ಅಷ್ಟು ನನ್ಗೆ ಕಂಪ್ಲೀಟ್ಲಿ ಕೋಆಪರೇಟ್ ಮಾಡಿದ್ದಾರೆ ಸರ್. ಅಂಡ್ ಮ್ಯಾಮ್ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ನಿಮ್ಗೆ. ಅದೇ ಜ್ಯೋತಿ ಅವ್ರು ಹೇಳ್ದಂಗೆ ಮುಂಚೆನ ಅವ್ರಿಗೆ ಹೆಲ್ತ್ ಕಾನ್ಶಿಯಸ್ ತುಂಬಾನೇ ಇತ್ತು. ಸೊ ಹ್ಮ್ ಇವಾಗ ಪ್ರಾಪರ್ ಆಗಿರೋ ಒಂದು ಮೆಥಡ್ ಅಂತ ಗೊತ್ತಿರ್ಲಿಲ್ಲ. ಇವಾಗ ಹ್ಮ್ ತುಂಬಾ ಕಲ್ತಿದ್ದಾರೆ ನಮ್ ಪ್ರೋಗ್ರಾಮ್ ಇಂದ ಕೂಡ, ಯಾವ ತರ ಮಾಡ್ಬೇಕು ಎಲ್ಲ ಹ್ಮ್ ಹೇಗಿರುತ್ತೆ ಅನ್ನೋದನ್ನ ಪ್ರಾಪರ್ ಆಗಿ ಕಲ್ತಿದ್ದಾರೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಅಂದ್ರೆ ಇವಾಗ ಅವ್ರದ್ದು ಮೆಜರ್ಮೆಂಟ್ ಎಲ್ಲ ಎಷ್ಟೆಷ್ಟು ಕಡಿಮೆ ಆಗಿದೆ ಅಂತ ನಾ ಮೆನ್ಷನ್ ಮಾಡಿ. ಮೆಜರ್ಮೆಂಟ್ ಸುಮಾರು ಸ್ಟಾರ್ಟ್ ಮಾಡ್ಬೇಕಾದ್ರೆ 122 ಇದ್ರು ಹಿಪ್ಸ್ ಅಲ್ಲಿ. ಹ್ಮ್ ಇವಾಗ 87 ವಾವ್ ಸೂಪರ್. ಸುಮಾರು ಇಂಚಸ್ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ. ವೆಯ್ಟ್ ಗಿಂತ ಇಂಚಸ್ ಲಾಸ್ ತುಂಬಾ ಚೆನ್ನಾಗಾಗಿದೆ. ಹೌದು ಮ್ಯಾಮ್, ಎಲ್ಲರೂ ತುಂಬಾ ನೋಟಿಸ್ ಮಾಡ್ತಾ ಇದಾರೆ ಮ್ಯಾಮ್, ಇಂಚಸ್ ಎಲ್ಲ ತುಂಬಾ ಲಾಸ್ ಆಗಿರೋದ್ನ. ಈಗ ಅದೇ ವೆಯ್ಟ್ ಅಂತ ಬಂದ್ರೆ ಎಸ್ ಎಷ್ಟು, ಎಸ್ 12 kg? ಹೌದು ಸರ್. ವೆಯ್ಟ್ ಅಂತ ಬಂದ್ರೆ 12 kg. ಹೌದು ಮೆಜರ್ಮೆಂಟ್ಸ್ ಸರ್. ಅಂತ ಬಂದ್ರೆ ಅದು ಮೋರ್ ದೆನ್ 30 ಸೆಂಟಿಮೀಟರ್ 33 ಹೌದು ಹತ್ರನಾ, 34? 30. ಹೌದು ಸರ್. ವೇಸ್ಟ್ 31 ಇದೆ ಸರ್. ಇವಾಗ 31 ಇಂಚಸ್ ಹೌದು. ಇದ್ದೀರಾ? ಹೌದು ಸರ್. ಸ್ಟಾರ್ಟ್ ವೇಸ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಸರ್ ವೇಸ್ಟ್ ಬಂದು 45 ಇತ್ತು ಸರ್. ಹೌದಾ? ಹೌದು. ಓಕೆ, ಆಸಮ್. ಈಗ ಕಷ್ಟಪಟ್ಟು ಇಲ್ಲಿಗೆ ಬರೋದಿದೆಯಲ್ಲ ಬಹಳ ಕಷ್ಟ. ಹೌದು ಬಂದ ಸರ್, ಮೇಲೆ ಅದನ್ನ ಅದು ಮೇಂಟೈನ್ ಮೇಂಟೈನ್ ಮಾಡ್ಬೇಕು. ಮಾಡ್ಕೊಂಡು ಹೋಗ್ಬೇಕು. ಓಕೆ. ಸೊ ಇಲ್ಲ, ನಾನು ಮತ್ತೆ ನನ್ನ ಹಳೆ ಹ್ಯಾಬಿಟ್ಸಿಗೆ ಹೋಗ್ತೀನಿ ಅಂದ್ರೆ ಮತ್ತೆ ನಿಧಾನವಾಗಿ ಜಂಪ್ ಮತ್ತೆ ಆಗುತ್ತೆ. ಗ್ರಾಜುವಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಯಾವಾಗ್ಲೂ ಲೈಫ್ ಟೈಮ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ. ಹೌದು ಸರ್. ಓಕೆ. ಅಂದ್ರೆ ಮಸಲ್ ಗೇನ್ ಮಾಡಿದಷ್ಟು ಜಾಸ್ತಿ ತಿಂದು ಹೌದು ಸರ್. ಹೆಲ್ದಿ ಆಗಿರ್ಬೋದು. ಮಸಲ್ ಗೇನ್ ಮೇನ್ ಆಗಿ ಸ್ಟ್ರೆಂತ್ ವರ್ಕೌಟ್ ಇದರಿಂದೆಲ್ಲ ಆಗುತ್ತೆ. ಓಕೆ. ಹೌದು ಸೊ ಸರ್. ಅಟ್ಲೀಸ್ಟ್ ವೀಕ್ಲಿ 3 ಟೈಮ್ಸ್ ಆದ್ರೂ 3 ಸ್ಟ್ರೆಂತ್ ಟೈಮ್ಸ್. ವರ್ಕೌಟ್ ಮಾಡಕ್ ಟ್ರೈ ಮಾಡಿ. ಖಂಡಿತ ಸರ್, ಖಂಡಿತ ಅದರಿಂದ ಮನೇಲಿ ಅದನ್ನ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ ಸರ್. ಹಾ ಬಿಡೋದಿಲ್ಲ ಸರ್, ಖಂಡಿತ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಅದೇ ಥ್ಯಾಂಕ್ ಮೇನ್ ಯು ಗುರಿ ಇರೋದು ಸರ್ ನಿಮ್ ಪ್ರೋಗ್ರಾಮ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಜ್ಯೋತಿ ಅವರೇ, ನಿಮ್ ಜರ್ನಿ ಶೇರ್ ಥ್ಯಾಂಕ್ ಮಾಡಿದ್ದಕ್ಕೆ. ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಸರ್. ಯು. ನೋಡಿದ್ರಲ್ಲ ಜ್ಯೋತಿ ಅವರ ವೆಯ್ಟ್ ಲಾಸ್ ಜರ್ನಿನ. ಜ್ಯೋತಿ ಅವರು ಆಲ್ಮೋಸ್ಟ್ ಒಂದು 12 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ರು. ಅವರ ಬಾಡಿಲಿ ಮ್ಯಾಸಿವ್ ಡಿಫ್ರೆನ್ಸ್ ಇದೆ. ಫ್ಯಾಟ್ ಲಾಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಂಚ್ ಲಾಸ್ ಆಗಿದೆ. ಅದೇ ವೆಯ್ಟ್ ಮೇಲೆ ಯಾವತ್ತು ರಿಸಲ್ಟ್ ನ ಕಂಪೇರ್ ಮಾಡಕ್ ಆಗಲ್ಲ. ಇಂಚ್ ಲಾಸ್, ಮೆಜರ್ಮೆಂಟ್ ಲಾಸ್ ಇದು ಬಹಳ ಮುಖ್ಯ. ಓಕೆ. ನಮ್ ಪ್ರೋಗ್ರಾಮ್ ಸ್ಪೆಷಲ್ ಆಗಿ ನಾವು ಫೋಕಸ್ ಮಾಡೋದೇ ಫ್ಯಾಟ್ ಲಾಸ್ ಮೇಲೆ. ಸುಮ್ನೆ ಕಡಿಮೆ ತಿನ್ಸಿ ಊಟ ಬಿಡಿಸಿ ವೆಯ್ಟ್ ಲಾಸ್ ಮಾಡಿಸ್ಬಿಡೋದು ಸ್ಕೇಲ್ ಅಲ್ಲಿ ತರ ಆಗೋ ಪ್ರೋಗ್ರಾಮ್ ಅಲ್ಲ ಇದು. ಓಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೂ ಕೂಡ ಈ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯ್ನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಆ ವಿಡಿಯೋ ನೋಡಿ ಅದ್ರಲ್ಲಿ ಕೇಳಿರುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಳಿಸಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವೇ ನಿಮ್ಗೆ ಕಾಲ್ ಮಾಡಿ ಜಾಯ್ನ್ ಮಾಡಿಸ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.